ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮಗೆ ಸಮಸ್ಯಾತ್ಮಕವಾಗಿರ್ತಕ್ಕಂತಹ ಒಂದು ಮುಖ್ಯ ಸಮಸ್ಯೆ ಅಂದರೆ ಎಲ್ಲ ಡೈರಿ ಫಾರ್ಮರ್ಸ್ಗೂ ಸಮಸ್ಯೆಯಾಗಿ ಕಾಡ್ತಕ್ಕಂಥದ್ದು ರಿಪೀಟ್ ಬ್ರೀಡಿಂಗು. ಅಂದರೆ ಸೆಮೆನ್ ಹಾಕ್ಸಿದ್ರು ಸಹ ಅದು ಸೆಮೆನ್ ಕಟ್ಟದೇ ಇರತಕ್ಕಂಥದ್ದು, ಸೆಮೆನ್ ನಿಲ್ಲದೇ ಇರತಕ್ಕಂಥದ್ದು. ಇಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವೀಗ ಆಲ್ರೆಡಿ ಚರ್ಚೆ ಮಾಡ್ಕೊಂಡಿದ್ದೀವಿ. ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ರಿಪೀಟ್ ಬ್ರೀಡಿಂಗ್ ಆಗ್ತಾ ಇರುತ್ತೆ, ಮತ್ತೆ ಮತ್ತೆ ಬೆದೆಗೆ ಬರ್ತಕ್ಕಂಥದ್ದು. ನೀವು ಎಂತಹ ಸೆಮೆನ್ ಕೊಡಿಸಿದ್ರು ಸಹ, ಎಂತಹ ಸಿಚುಯೇಷನ್ಸಲ್ಲಿ ಸೆಮೆನ್ ಹಾಕ್ಸಿದ್ರು ಸಹ ಸೆಮೆನ್ ನಿಲ್ಲದೇ ಇರತಕ್ಕಂಥದ್ದು ಅಥವಾ ಕಟ್ಟದೇ ಇರತಕ್ಕಂತಹ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ನಾವು ಹಲವಾರು ಮೆಡಿಸಿನ್ಗಳನ್ನು ಸಹ ತಿಳಿಸಿದ್ದೀವಿ. ಆ ಮೆಡಿಸಿನ್ಗಳನ್ನು ಕೊಟ್ಟರೂ ಸಹ ನಿವಾರಣೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಆಯುರ್ವೇದದ ಕಡೆ ಏನಾದರೂ ಮುಖ ಮಾಡಿದ್ರೆ, ಆಯುರ್ವೇದವನ್ನು ಏನಾದರೂ ನಾವು ಬಳಕೆ ಮಾಡೋಣ, ಅದನ್ನು ಸಹ ಒಮ್ಮೆ ನೋಡೋಣ ಅನ್ನೋದಾದರೆ ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ನಾವೀಗ ಆಯುರ್ವೇದವನ್ನು ಬಳಸಿ ಸೆಮೆನ್ ನಿಲ್ಲಲಿಕ್ಕೆ, ಸೆಮೆನ್ ಕಟ್ಟಲಿಕ್ಕೆ ಎಂತಹ ಔಷಧಿಯನ್ನು ಬಳಸ್ಬೋದು, ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು, ಮತ್ತು ಯಾವ್ಯಾವ ಔಷಧಿಯನ್ನು ಬಳಸಬೇಕು. ಅದನ್ನು ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ವಾಚ್ ಮಾಡಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಯಾವುದನ್ನು ಎಷ್ಟು ಕೊಡಬೇಕು, ಎಷ್ಟು ದಿನಗಳ ಕಾಲ ಕೊಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ. ಮುಖ್ಯವಾಗಿ ಎಲ್ಲ ಒಂದು ಆಯುರ್ವೇದಿಕ್ ದಿನಸಿಗಳು ಅಥವಾ ನಮ್ಮ ಒಂದು ಆಯುರ್ವೇದಿಕ್ ಸೊಪ್ಪು ಅಥವಾ ಇತರ ಏನೇ ಇದೆ ಐಟಮ್ಸ್ ಏನಿದೆ, ಆ ವಸ್ತುಗಳೇನಿದೆ ಎಲ್ಲ ಸಹ ನಿಮಗೆ ಮನೆಯಲ್ಲೇ ದೊರೆತಕ್ಕಂತಹ, ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನೇ ನಾವು ಬಳಕೆ ಮಾಡಿಕೊಂಡು ಆ ಒಂದು ಸೆಮೆನ್ ರಿಪೀಟ್ ಬ್ರೀಡಿಂಗ್ ಸಮಸ್ಯೆಯನ್ನು ನಿವಾರಿಸ್ಕೋಬೋದು ಆಯುರ್ವೇದದ ಮೂಲಕ. ಆಯುರ್ವೇದದ ಮೂಲಕ ನಾವು ಪ್ರಯತ್ನ ಪಡೋದಾದರೆ ಖಂಡಿತ ಕೆಲವೊಮ್ಮೆ ಇದು ಸಕ್ಸಸ್ ಆಗುವಂಥ ಚಾನ್ಸಸ್ಸು 99% ಚಾನ್ಸಸ್ ಇರುತ್ತೆ. ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮಗೋಸ್ಕರ, ಯಾರೆಲ್ಲ ರಿಪೀಟ್ ಬ್ರೀಡಿಂಗ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ಕೋತಾ ಇದ್ದೀವಿ. ಮುಖ್ಯವಾಗಿ ಏನು ನಮ್ಮ ಒಂದು ರಿಪೀಟ್ ಬ್ರೀಡಿಂಗ್ಗೆ ಆಯುರ್ವೇದದಲ್ಲಿ ನಾವೇನನ್ನು ಕೊಡೋದ್ರ ಮುಖಾಂತರ ಸ್ಟಾಪ್ ಮಾಡ್ಬೋದು, ಅಂದರೆ ಆ ಪುನರುತ್ಪತ್ತಿ ಸಮಸ್ಯೆಯನ್ನು ನಿಲ್ಲಿಸ್ಬೋದು, ಸೆಮೆನ್ ನಿಲ್ಲುವಂತೆ ಮಾಡಬಹುದು. ಅಂದರೆ ಮುಖ್ಯವಾಗಿ ನಾವು ಬೇಕಾಗಿರ್ತಕ್ಕಂಥದ್ದು ಒಂದು 5 ಡೇಸ್ಗೆ, ಅಂದರೆ ಡೈಲಿ ಒಂದೊಂದು ಮೂಲಂಗಿ ಬೇಕು. ನಮ್ಗೆ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ, ನೆಕ್ಸ್ಟು ಯಾವುದು ಎಷ್ಟು ಅಂತ ಹೇಳ್ತೀನಿ. ಮೂಲಂಗಿಯನ್ನು ನಾವು ತೆಗೆದುಕೋಬೇಕಾಗುತ್ತೆ, ಅಲೋವೆರಾವನ್ನು ತೆಗೆದುಕೋಬೇಕಾಗುತ್ತೆ, ಕರಿಬೇವಿನ ಸೊಪ್ಪನ್ನು ತೆಗೆದುಕೋಬೇಕಾಗುತ್ತೆ, ನುಗ್ಗೆ ಸೊಪ್ಪನ್ನು ತೆಗೆದುಕೋಬೇಕಾಗುತ್ತೆ, ಹಾಗೂ ಮುಖ್ಯವಾಗಿ ಮುಂಗಾರು ಬಳ್ಳಿ ಅಥವಾ ಮಂಗರ ಬಳ್ಳಿ ಅಥವಾ ಗುಂಗರ ಬಳ್ಳಿ. ನೀವು ಕೇಳಿದ್ದೀರಾ, ನನಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸ್ತೀನಿ. ಈ 5 ಮುಖ್ಯ ಅಂಶಗಳನ್ನು ಇದರ ಜೊತೆಗೆ ನೀವು ಅರಿಶಿನ ಮತ್ತು ಬೆಲ್ಲವನ್ನು ಆದಷ್ಟು ನಮ್ಮೊಂದು ಕ್ವಾಂಟಿಟಿಗೆ ಎಷ್ಟು ಮಟ್ಟದಲ್ಲಿ ಕೊಡ್ತೀವಿ ಆ ಒಂದು ಇದರಲ್ಲಿ ಬೆಲ್ಲ ಅನ್ನೋದು ಬೇಕಾಗುತ್ತೆ. ನಾನು ಹೇಳ್ತಾ ಹೋಗ್ತೀನಿ ಎಷ್ಟೆಷ್ಟು ಅನ್ನೋದನ್ನು. ಇಷ್ಟು 5 ಒಂದು ವಸ್ತುಗಳನ್ನು, ಆ ಒಂದು ಐಟಮ್ಸನ್ನು ನೀವು ಯಾವಾಗ ಬಳಸಬೇಕು, ಸ್ಟಾರ್ಟಿಂಗ್ ನೀವೀಗ ಯಾವ ಟೈಮಲ್ಲಿ ಬಳಸಬೇಕು ಅನ್ನೋದು ಮುಖ್ಯ ಅಲ್ವಾ. ಇವತ್ತು ನಿಮಗೆ ಬೆದೆಗೆ ಬಂದಿದೆ, ನೀವು ಸೆಮೆನನ್ನು ಹಾಕ್ಸಿದ್ದೀರಾ, ಆವಾಗ ಫಸ್ಟು ನೆಕ್ಸ್ಟ್ ಡೇಯಿಂದ ಬೆದೆಗೆ ಬಂದಂತಹ ನೆಕ್ಸ್ಟ್ ಡೇಯಿಂದ ನೀವು 4 ದಿನಗಳ ಕಾಲ ಮೂಲಂಗಿಯನ್ನು ಕೊಡಬೇಕು. ಬೆಳಗಿನ ಟೈಮ್ ಆಗ್ಬೋದು ಅಥವಾ ಯಾವುದಾದ್ರು ಒಂದು ಟೈಮು 5 ದಿನಗಳ ಕಾಲ ಒಂದೊಂದು ಮೂಲಂಗಿಯನ್ನು ಕಟ್ ಮಾಡಿಬಿಟ್ಟು ನೀವು ಮೂಲಂಗಿಯನ್ನು ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಕೊಡಬೇಕಾಗುತ್ತೆ. ಅಥವಾ ಅದು ತಿನ್ನುತ್ತೆ ಅನ್ನೋದಾದ್ರೆ ನೇರವಾಗಾದರೂ ಕೊಟ್ಟರೆ, ಮ್ಯಾಕ್ಸಿಮಮ್ ಯಾವ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನೇರವಾಗಿ ಬರೀ ಖಾಲಿ ಮೂಲಂಗಿಯನ್ನು ತಿನ್ನೋಲ್ಲ, ಸ್ವಲ್ಪ ಖಾರ ಆಗಿರುತ್ತೆ, ಒಗರು ಇರುತ್ತಲ್ವ, ಆ ಉದ್ದೇಶಕ್ಕೋಸ್ಕರ ತಿನ್ನಲ್ಲ. ನೀವು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಹೋದರೆ ಕಂಪಲ್ಸರಿ ಮೂಲಂಗಿಯನ್ನು ತಿಂತೀವಿ. ಇಷ್ಟಕ್ಕೂ ಯಾಕೆ ಮೂಲಂಗಿಯನ್ನು ನಾವು ಕೊಡಬೇಕು, ಮೂಲಂಗಿಯನ್ನು ನಾವು ಯಾಕೆ ಕೊಡಬೇಕು ಅನ್ನೋದನ್ನು ನೋಡೋದಾದರೆ, ಇದು ಮೂಲಂಗಿ ಅನ್ನೋದು ಗರ್ಭಕೋಶವನ್ನು ಸ್ವಚ್ಛಗೊಳಿಸಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತೆ. ನೀವು ಬೆದೆಗೆ ಬಂದಂತಹ ನೆಕ್ಸ್ಟ್ ಡೇಯಿಂದಲೇ ಇದು ಕೊಡೋದಾದರೆ, ನೀವು ನೆಕ್ಸ್ಟ್ ಬೆದೆಗೆ ಬರುವಂತಹ ಟೈಮ್ಗೆ, ಅಂದರೆ 21 ದಿನದ ನಂತರ ಈ ಎಲ್ಲ ಐಟಮ್ಸನ್ನು ನಾವು ಬಳಕೆ ಮಾಡಿದ್ರೆ ನೆಕ್ಸ್ಟ್ 21 ಡೇಸ್ಗೆ ಏನು ಬೆದೆಗೆ ಬರುತ್ತೆ, ಆವಾಗ ಸೆಮೆನನ್ನು ಹಾಕ್ಸಿದ್ರೆ ಖಂಡಿತ 99% ಸೆಮೆನ್ ನಿಲ್ಲಲಿಕ್ಕೆ ಮ್ಯಾಕ್ಸಿಮಮ್ ಕೆಲಸ ಮಾಡುತ್ತೆ ಈ ಒಂದು ಉತ್ತಮವಾದಂತಹ ಆಯುರ್ವೇದಿಕ್ ಔಷಧಗಳು. ಓಕೆ, ಈಗ ಫಸ್ಟು ಬೆದೆಗೆ ಬಂದಿದೆ ಇವತ್ತು, ನೆಕ್ಸ್ಟ್ ಡೇಯಿಂದ ನಾವು 5 ಡೇಸ್ ಏನು ಕೊಡ್ತೀವಿ, ಆ 4 ಡೇಸ್ ಏನು ಕೊಡ್ತೀವಿ, ಮೂಲಂಗಿಯನ್ನು ಕೊಡ್ತೀವಿ. 4 ಡೇಸ್ ಕೊಟ್ಟರೆ ಸಾಕು. ನೆಕ್ಸ್ಟ್ 4 ದಿನ ಆಯ್ತಲ್ಲ, ನೆಕ್ಸ್ಟ್ 5ನೇ ದಿನದಿಂದ ನೀವು ಅಲೋವೆರಾವನ್ನು ಕೊಡಬೇಕು. ನೆಕ್ಸ್ಟ್ 4 ದಿನಕ್ಕೆ ಇದು ಫಸ್ಟ್ ಕಂಪ್ಲೀಟ್ ಮಾಡಿದ ನಂತರ 4 ದಿನ ಕಂಪ್ಲೀಟ್ ಆಗುತ್ತೆ ಮೂಲಂಗಿ. ಅದಾದ ನಂತರ ಅಲೋವೆರಾ. ಅಲೋವೆರಾನು ಅಷ್ಟೇ ಒಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ, ಇದು ಅಂಟು ಒಂದು ಇದಾಗಿರೋದ್ರಿಂದ ಅದನ್ನು ಅಷ್ಟು ಇಷ್ಟಪಟ್ಟು ತಿನ್ನಲೇ ಇರೋದ್ರಿಂದ ಬೆಲ್ಲವನ್ನು ಆ ಒಂದು ಅಗತ್ಯತೆಗೆ ತಕ್ಕಂತೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು
ಮಿಕ್ಸ್ ಮಾಡಿಕೊಂಡು ಅಲೋವೆರಾವನ್ನು ಕೊಡಬೇಕು. ಅದೊಂದು 4 ದಿವಸ. ಇದು 4 ಅದು 4 8 ಆಯಿತು. ನೆಕ್ಸ್ಟ್ 9ನೇ ದಿವಸಕ್ಕೆ ನೀವು ಒಂದು 2 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ನೀವು ಅದು ಡೈರೆಕ್ಟಾಗಿ ತಿಂದರೆ ಖಂಡಿತ ಡೈರೆಕ್ಟಾಗಿ ಕೊಡಿ. ಅದು ಒಂದು 4 ದಿವಸಕ್ಕೆ ಕೊಡಬೇಕಾಗುತ್ತೆ, ನುಗ್ಗೆ ಸೊಪ್ಪನ್ನು ಮತ್ತು 4 ದಿವಸಕ್ಕೆ. ಅದಾದ ನಂತರ ನೀವು ಅಥವಾ ಮುಂಗಾರು ಬಳ್ಳಿ, ಮಂಗಾರು ಬಳ್ಳಿ ಅಥವಾ ಗುಂಗರು ಬಳ್ಳಿ, ಈ ಒಂದು ಬಳ್ಳಿಯನ್ನು ಸಹ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಅದು ಒಂದು 4 ದಿವಸಕ್ಕೆ ಕೊಡಬೇಕಾಗುತ್ತೆ. ಅದಾದ ನಂತರ ಕೊನೆಯದಾಗಿ ನಾವು 5 ಐಟಮ್ ಅಲ್ವಾ, ಸೊ 4 ದಿವಸಕ್ಕೆ ಮತ್ತೆ ಈ ಒಂದು ಕರಿಬೇವಿನ ಸೊಪ್ಪನ್ನು ಸಹ ಮಿಕ್ಸ್ ಮಾಡಿ, ಅಂದರೆ ಅರಿಶಿಣದ ಜೊತೆ ಅರಿಶಿಣ ಅಥವಾ ಬೆಲ್ಲ ಎರಡನ್ನೂ ಅರಿಶಿಣವನ್ನು ಕೊಡಬೇಕಿಲ್ಲಿ ನಾವು, ಅರಿಶಿಣ ಮತ್ತು ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ 4 ಡೇಸ್ ಕೊಡಬೇಕಾಗುತ್ತೆ. ಒಂದೊಂದು ಹಿಡಿಯಷ್ಟು ಡೈಲಿ ಒಂದು ಹಿಡಿ, ಒಂದು 4 ದಿವಸ ಕೊಟ್ಟರೆ ಓಕೆ, ಅಥವಾ ಒಂದು 2 ಹಿಡಿ ಕೊಟ್ಟರು ಸೊ ಓಕೆ. ನೆಕ್ಸ್ಟ್ ಒಂದು 4 ದಿವಸಕ್ಕೆ ನುಗ್ಗೆ ಸೊಪ್ಪನ್ನು, ಹೀಗೆ 4 ಐಟಮ್ಸನ್ನು ವಿತ್ ಬೆಲ್ಲ ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡ್ತಾ ಕೊಡೋದಾದರೆ ಸೊ ಟೋಟಲಿ 5 ಐಟಮ್ಸು 4 ಡೇಸ್ ಅಂದರೆ 20 ಡೇಸ್ ಆಗುತ್ತೆ. ನಾವು ರಿಪೀಟ್ ಮತ್ತು ಅದು ಬೆಲೆಗೆ ಬರಲಿಕ್ಕೆ 21 ದಿವಸಕ್ಕೆ ಬರುತ್ತಲ್ಲೋ, ಇನ್ನೊಂದು 2-3 ದಿವಸದಲ್ಲಿ ಇದೆಲ್ಲವನ್ನು ಮುಗಿಸಿದ ನಂತರ ಇನ್ನೊಂದು 2-3 ದಿವಸದಲ್ಲಿ ಮತ್ತೆ ಸೆಮೆನಿಗೆ ಬಂದಾಗ ನೀವು ಸೆಮೆನನ್ನು ಹಾಕ್ಸಿದರೆ ಖಂಡಿತ ಆಗ ಸೆಮೆನ್ 99% ನಿಂತೇ ನಿಲ್ಲುತ್ತೆ. ಇನ್ನೊಂದು 1% ಮಿಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಟ್ 99% ಅಂದರೆ ಇಲ್ಲಿ ಖರ್ಚು ಕಡಿಮೆ ಅಲ್ವಾ, ನಾವೇನು ದೊಡ್ಡದಾಗೇನು ಇದು ಮಾಡ್ತಕ್ಕಂಥದ್ದು, ಬಟ್ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ. ಆ ಒಂದು ಇದರಿಂದ ಸೆಮೆನನ್ನು ರಿಪೀಟ್ ಬ್ರೀಡಿಂಗನ್ನು ಸ್ಟಾಪ್ ಮಾಡ್ಕೋಬೋದು. ಮುಖ್ಯವಾಗಿ ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಮುಂಗಾರು ಬಳ್ಳಿ ಅಥವಾ ಮಂಗಾರು ಬಳ್ಳಿ ಮತ್ತು ಅಲೋವೆರಾ, ಹಾಗೆಯೇ ಮೂಲಂಗಿ, 5 ಐಟಮ್ಸನ್ನು ನೀವು ಖಂಡಿತ 4 ದಿವಸ ತಿನ್ನಿಸ್ತಾ ಬಂದರೆ ಆ ರಾಸುವಿನಲ್ಲಿ ಏನು ಆ ಒಂದು ಸೆಮೆನ್ ನಿಲ್ಲಲಿಕ್ಕೆ ಆ ದೋಷಗಳಿದೆ ಅದನ್ನು ಕ್ಲಿಯರಾಗಿ ಆಯುರ್ವೇದದ ಮುಖಾಂತರ ನಾವು ತೆಗೆದುಹಾಕಿ ಸೊ ಸೆಮೆನ್ ನಿಲ್ಲಿಸಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ಬೋದು. ಅದು ಸಾಧ್ಯವಾಗುತ್ತೆ. ಖಂಡಿತ ನೀವು ಪ್ರಯತ್ನ ಪಡಿ ಹಾಗೂ ಇತರರಿಗೂ ಸಹ ಆ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳಿ. ಸೊ ಅವರು ಸಹ ಆ ಒಂದು ಸಮಸ್ಯೆಯಿಂದ ಪಾರಾಗಲಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್, ನಮಸ್ಕಾರ.